ತನಿಖೆಯನ್ನು ಇವತ್ತು ಟೀಕ್ಸು ಜೊತೆಗೆ ಖಂಡಿಸ್ತಾ ಇದ್ದಾರೆ. ನೋವಿನಿಂದ ಆಗಬೇಕು, ತನಿಖೆ ಆಗಬೇಕು, ಯಾರನ್ನು ಗುರುತಾಗಬೇಕು, ನಮಗೆ ಕೊಂದವರು ಯಾರು ಪತ್ತೆ ಆಗಲೇಬೇಕು, ಆಗಲಿಕ್ಕೆ ನಾವು ಬಿಡೋದೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲಿ ಆಯಿತು, ಉತ್ತರ ಕರ್ನಾಟಕದ ಮುಗಿತು, ನಿನ್ನೆಗೆ ಮುಗಿದೋಗಿ ಬಿಡಿದು ಬೆಳಗಾವಿ ಸದನ ಮತ್ತು ಮುಂದಿನ ವರ್ಷ ತನಕ ಅಲ್ಲಿ ತನಕ ಇವರು ಸ್ಟ್ರೈಕ್ ಮಾಡ್ತಾನೆ ಇರ್ತಾರೋ ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಬಂದಾಗ ಒಂದು 10 ದಿವಸ ಬರ್ತಾರೆ, ಟೆಂಟ್ ಹೊಡಿತಾರೆ, ಕೂಗ್ತಾರೆ, ಹೋಗ್ತಾರೆ. ಆದರೆ ಎಲ್ಲಿರುತ್ತೆ ಅಲ್ಲೇ ಇರ್ತೈತೆ. ಅದು ಇದು ಸಹಿತ ಹಂಗೆ ಆಗ್ತದೇನೋ ಅಂತೇಳಿ ನೋಡೋಣ, ಅದೇನೋ ಇರಲಿ. ಈಗ ಅಟ್ಲೀಸ್ಟ್ ಈ ಕಡೆ ಈ ಹೆಣ್ಣು ಮಕ್ಕಳೇನು ಕೂಗ್ತಾ ಇದ್ದಾರೆ, ಇಲ್ಲಿ ಎನ್ಕ್ವೈರಿ ಆಗಲಿ, ತನಿಖೆ ಆಗಲಿ, SIT ಕಡೆಯಿಂದ ಸತ್ತು ಹೊರಗೆ ಬರಲಿ ಅಂತೇಳಿ ಆ ಕಡೆ ಸಿದ್ದರಾಮಯ್ಯವ್ರ ಮನಸ್ಸು ಹಾಕಬೇಕಾಗಿದೆ ಇವತ್ತು. ಮತ್ತು ಇದು ಭಾಳ ದೊಡ್ಡದಾದ ಹಗರಣ. ಇದು 1, 2 ಅಲ್ಲ, 100 ಅದಾವ. ಈ ದಿಶೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋಕ್ಕಿಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಇದಕ್ಕೊಂದು ನ್ಯಾಯ ಕೊಟ್ಟ ಕೊಂದವರನ್ನು ಶಿಕ್ಷೆ ಒಳಪಡಿಸಿದ್ರೆ ನಿಶ್ಚಿತವಾಗಿಯೂ ಈ ಹೆಣ್ಣು ಮಕ್ಕಳ ಮನಗೆಲ್ಲುವಲ್ಲೇ ಯಶಸ್ವಿ ಆಗ್ತಾರೆ. ಯಾಕಂದ್ರೆ ಅದರ 0.5% ಅವ್ರ ಹೆಣ್ಮಕ್ಳಿದ್ದಾರೆ. ಇನ್ನು ಕೆಲವೊಬ್ರು ಜನ ಇದ್ದಾರೆ ಆ ಮಾತು ಬೇರೆ. ಆದರೆ ಆ ಹೆಣ್ಮಕ್ಳ ಮನವೊಲಿಸಿಕೊಳ್ಳುವಲ್ಲೇ. ಯಾಕಂದರೆ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ಯದ, ಇಲ್ಲಿ ಅತ್ಯಾಚಾರ ಆಗ್ಯದ, ಹತ್ಯೆ ಆಗ್ಯದ, ಸೌಜನ್ಯ ಹಾಗೂ ಇತರೆ ಹೆಣ್ಮಕ್ಳು ಅವ್ರಿಗೂ ಗೊತ್ತದ ನಿಮಗೆ. ಅಲ್ಲದೆ ಇನ್ನೂ ಅನೇಕ ಸಾವುಗಳಾಗಿದ್ದಾವೆ. ಇವಕ್ಕೆಲ್ಲ ತನಿಖೆ ಆಗಬೇಕು. ಅದನ್ನು ಸ್ಟ್ರಿಕ್ಟಾಗಿ, ಅದರಲ್ಲೂ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಇನ್ನೊಮ್ಮೆ ಆಜ್ಞೆಯನ್ನು ಹೊರಡಿಸಿದರೆ ನಿಶ್ಚಿತವಾಗಿಯೂ ಒಂದು ನ್ಯಾಯ ಸಿಗಬಹುದೇನೋ, ಮತ್ತು ಸೌಜನ್ಯವರೆಗೆ ಪರಿಹಾರ ಸಿಗಬಹುದೇನೋ ನೋಡು ಏನಾಗ್ಬೋದು. ಯಾಕಂದರೆ ನಾವು ನೀವು ಜ್ಞಾಪಿಸ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ಮಾತಾಡಿದ್ದೀನಿ. ಇದು ಇವತ್ತಿನ ಒಂದು ಚರ್ಚೆ. ಮತ್ತು ಮುಂದಿನ ಚರ್ಚೆ ನೋಡೋಣ ಇವ್ರ ಬಗ್ಗೆ ಏನು ಬರ್ತದೆ ಅಂತೇಳಿ ನೀವು ನೋಡ್ತಾ ಇರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ರಿ, ಅದ್ರ ಜೊತೆಗೆ ಶೇರು ಮಾಡ್ತಾ ಇರ್ರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.